ಸುವರ್ಣಂ ಕೋಶಂ ರಜಸಾ ಪರಿವೃತಂ ದೇವಾನಾಂ ವಸುಧಾನೀಂ ವಿರಾಜಂ ಅಮೃತಸ್ಯ ಪೂರ್ಣಾಂ ತಾಮು ಕಲಾಂ ವಿಚಕ್ಷತೆ ಪಾದಂ ಷಡ್ಢೋತುರ್ ನ ಕಿಲಾ ವಿವಿತ್ಸೆ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 2ನೇಯ ಅಧ್ಯಾಯ. ಅಲ್ಲಿ 33ನೇ ಶ್ಲೋಕ ಏನಿದೆ, ಸಭೂತೆ ಸೂಕ್ಷ್ಮೇಂದ್ರಿಯ ಸನ್ನಿಕರ್ಷಾತ್ ಅನ್ನುವ ಶ್ಲೋಕ, ಅದರ ವಿವರಗಳನ್ನು ಒಂದಿಷ್ಟು ನೋಡಿದ್ದೇವೆ. ಮತ್ತಿನ್ನು ಉಳಿದ ಸಂಗತಿಗಳನ್ನು ಈಗ ನಾವು ನೋಡಬೇಕಾಗಿದೆ. ಭಾಗವತ ತಾತ್ಪರ್ಯದಲ್ಲಿ ಭೂತ ಸೂಕ್ಷ್ಮಾಣಿ ಪಂಚಭೂತಾನಿ ಜೀವಾಶ್ಚ ಅಂತ ಹೀಗೆ ಕೇಳಿ ಬರ್ತದೆ. ಅದಕ್ಕೆ ಪಂಚಮಹಾಭೂತಗಳು ಮತ್ತೆ ಜೀವರು ಇವೆರಡೂ ಅರ್ಥಗಳನ್ನು ನಾವು ತಿಳ್ಕೊಳ್ಬೇಕು. ವಾಮನ ಪುರಾಣದಲ್ಲಿ ಹಾಗೊಂದು ಮಾತು ಇದೆ, ಅದನ್ನು ಇಲ್ಲಿ ಪ್ರಮಾಣವಾಗಿ ಆಚಾರ್ಯರು ಉದ್ಧರಿಸಿದ್ದಾರೆ. ಪಂಚಭೂತೈಶ್ಚ ಶಬ್ದಾದ್ಯೈಹಿ ಇಂದ್ರಿಯೈಹಿ ಜೀವರಾಶಿಭಿ ಯುಕ್ತ ಆಕಾಶಗೋ ವಿಷ್ಣು ಮನಸ್ಥಮುಪಗಚ್ಚತಿ ಅಂತ. ಪಂಚಭೂತಗಳು, ಶಬ್ದಾದಿಗಳು ಮತ್ತೆ ಇಂದ್ರಿಯಗಳು, ಜೀವ ಸಮೂಹ, ಇದೆಲ್ಲದರ ಜೊತೆಗೆ ಸೇರಿ ಇವುಗಳೆಲ್ಲದರ ಒಂದಿಗೆನೆ ಆಕಾಶಾಂತರ್ಗತನಾದಂತಹ ವಿಷ್ಣು ಮನೋಮಯವಾದ ತನ್ನದೇ ಆದ ರೂಪವನ್ನು ಹೋಗಿ ತಲುಪ್ತಾನೆ ಅಂತ ತಾತ್ಪರ್ಯ. ಈ ಶ್ಲೋಕ ಇಲ್ಲದೆ ಹೋಗಿದ್ರೆ ಭೂತ ಸೂಕ್ಷ್ಮೇಂದ್ರಿಯ ಅನ್ನುವಲ್ಲಿ ಈ ಇಂದ್ರಿಯಗಳು ಮತ್ತೆ ಭೂತ ಸೂಕ್ಷ್ಮಗಳು ಅಂದ್ರೆ ತನ್ಮಾತ್ರಗಳು ಅಂತಿಷ್ಟು ಮಾತ್ರ ಅರ್ಥ ಆಗಿಬಿಡ್ತಿತ್ತು. ಹಾಗಲ್ಲ, ಪಂಚಮಹಾಭೂತಗಳು ಮತ್ತೆ ಜೀವರನ್ನೂ ತಗೊಳ್ಬೇಕು. ಹಾಗೆ ಇಂದ್ರಿಯಗಳು ಇವೆಲ್ಲವನ್ನೂ ತಗೊಳ್ಬೇಕು ಅಂತ ವಾಮನ ಪುರಾಣದಿಂದ ನಮಗೆ ಗೊತ್ತಾಗ್ತದೆ. ಅದಕ್ಕೆ ನಾವು ಗಮನಿಸುವುದು, ಭಾಗವತವನ್ನು ಅಧ್ಯಯನ ಮಾಡುವುದು ಅಂದ್ರೆ ಕೇವಲ ಭಾಗವತವನ್ನು ಅಧ್ಯಯನ ಮಾಡಿದರೆ ನಮಗದರಿಂದ ಪೂರ್ಣವಾಗಿ ಸಿಗಬೇಕಾದ ಅರ್ಥವೇ ಸಿಗದೆ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾದವಾರ ಹೇಳುವಂತೆ ತಥಾಚ ಭೂತಾನಿ ಅಂದ್ರೆ ಪಂಚಮಹಾಭೂತಾನಿ ಭೂತ ಸೂಕ್ಷ್ಮಾಣಿ ಶಬ್ದಾದೀನಿ ಜೀವಾಶ್ಚ ಅಂತ ಹೀಗೆ ಅದೆಲ್ಲವನ್ನೂ ನಾವು ತಿಳಿಬೇಕಾಗ್ತದೆ. ಸಹ ಭೂತ ಸೂಕ್ಷ್ಮೇಂದ್ರಿಯ ಸನ್ನಿಕರ್ಷಾತ್ ಅಂತಿದೆಯಲ್ಲ ಆ 33ನೇ ಶ್ಲೋಕದಲ್ಲಿ, ಆ ಸಹ ಎಂಬ ಶಬ್ದದಿಂದ ಇಟ್ಕೊಳ್ಳುವುದು ಏನನ್ನ ಅಂತ ಒಂದು ಜಿಜ್ಞಾಸೆ ಬಂದ್ರೆ, ಯಹ ಅಸೌ ಅನಾದಿಹಿ ಮನೋಮಯ ತಮಿತಿವಾ ಅಂತ ಆಚಾರ್ಯರು ಅದಕ್ಕೆ 2 ರೀತಿಯಾದ ಯೋಜನೆಗಳನ್ನ ತೋರಿಸಿದ್ದಾರೆ. ಅಲ್ಲಿರುವ ವಾ ಅನ್ನುವುದು 2 ರೀತಿಯಾದ ಯೋಜನೆಗಳಿಗೆ ಸೂಚಕ ಆಗ್ತದೆ. ವಾ ಅಂದ್ರೆ ವಿಕಲ್ಪ ಅಂತ ಅರ್ಥ. ಶ್ಲೋಕದಲ್ಲಿ ಸನಾತನೋಸೌ ಭಗವಾನ್ ಅನಾದಿಹಿ, ಈ ಭಗವಂತ ಸನಾತನನಾಗಿದ್ದಾನೆ ಅನಾದಿಯಾಗಿದ್ದಾನೆ ಅಂತೆಲ್ಲ ಬಂದಿದೆಯಲ್ಲ, ಅಲ್ಲಿ ಒಂದು ಯಹ ಅನ್ನುವ ಶಬ್ದವನ್ನು ಇಟ್ಕೋಬೇಕು. ಯಹ ಅಸೌ, ಯಾವ ಈ ಭಗವಂತ ಅನಾದಿಯಾಗಿದ್ದಾನೆ ಮತ್ತು ಸನಾತನನಾಗಿದ್ದಾನೆ, ಮನೋಮಯ ಅಂತ ಕರೆಸ್ಕೊಂಡಿದ್ದಾನೆ, ಅಂಥವನನ್ನ ಹೋಗಿ ತಲುಪುವುದು ಅಂತ ತಾತ್ಪರ್ಯ. ಹೋಗಿ ತಲುಪುವವನು ಯಾರು? ಸಹ ಅಂದ್ರೆ ಈ ಜೀವ ಸಂಘ. ಹೀಗೆ ಸಹ ಅಂತಂದ್ರೆ ಜೀವ ಸಂಘ, ಜ್ಞಾನಿಗಳ ಸಮುದಾಯ, ಏನು ಮುಕ್ತರಾಗಿ ಹೋಗ್ತಾ ಇದ್ದಾರೆ ಅವರು ಅಂತ ಅರ್ಥ ಇಟ್ಕೊಂಡ್ರೆ, ಸನಾತನನಾದ ಅನಾದಿಯಾದ ಭಗವಂತ ತಮ್ಮ ಅಂತ ಒಂದು ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ಅಂಥ ಭಗವಂತನನ್ನು ಹೋಗಿ ತಲುಪ್ತಾನೆ ಅಂತ. ಅಥವಾ ಮತ್ತೊಂದು ರೀತಿಯಿಂದ ಅನ್ವಯ ಅದಕ್ಕಿದೆ, ಸಹ ಅಂದ್ರೆ ಸ್ವಯಂ ಭಗವಂತನನ್ನೇ ಅಲ್ಲಿ ಇಟ್ಕೊಳ್ಬಹುದು. ಸ್ವಯಂ ಭಗವಂತನನ್ನೇ ಹಾಗೆ ತಿಳ್ಕೊಂಡ್ರೆ, ಭಗವಂತನೇ ತಾನು ಮನೋಮಯನನ್ನು ಹೊಂದಿಸ್ತಾನೆ ಅಂದ್ರೆ ಹೇಗೆ ಅದು ಅಂತ ಪ್ರಶ್ನೆ ಬಂದ್ರೆ, ಜೀವನಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವ ಸ್ವಾತಂತ್ರ್ಯ ಏನೂ ಇಲ್ಲ. ಅದೆಲ್ಲ ಇರುವುದು ಭಗವಂತನಿಗೆ. ಭಗವಂತನೇ ಈ ಜೀವನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಈ ಸಹ ಎಂಬ ಶಬ್ದದಿಂದ ಭಗವಂತನನ್ನೇ ಇಟ್ಕೊಂಡ್ರೆ, ಆ ಭಗವಂತನ ಒಂದು ರೂಪ ಮತ್ತೊಂದು ರೂಪವನ್ನ ಹೋಗಿ ತಲುಪ್ತದೆ. ಮತ್ತೆ ಆವಾಗ ಹೋಗುವಾಗ ಭಗವಂತ ಆ ಜೀವನನ್ನ ಕರ್ಕೊಂಡು ಹೋಗ್ತಾನೆ ಅಂತ ಇಷ್ಟು ನಮಗೆ ಅರ್ಥ ಸಿಗ್ತದೆ.
ಇದೆಲ್ಲ ಯಾಕೆ ಹೀಗೆ ಮಾಡ್ತಾರೆ? ವಿಪರ್ಯಶ್ಚ ತಸ್ಯೈವ ಗಂತೃತ್ವಂ. ಜ್ಞಾನಿಗಳು ಹೋಗಿ ಭಗವಂತನನ್ನು ತಲುಪ್ತಾರೆ ಅಂತ ಅನ್ವಯ ಮಾಡಬೇಕಾದಲ್ಲಿ ಭಗವಂತನೇ ಹೋಗಿ ಭಗವಂತನನ್ನು ತಲುಪ್ತಾನೆ ಅಂತ ಮಾಡುವುದು ಯಾಕೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಅವನೇ ಸ್ವತಂತ್ರ ಅಂತ ಅನ್ನೋದನ್ನು ತಿಳಿಸಬೇಕಾಗಿದೆ. ಮುಂದೆ ಮತಿಸ್ಥೇನ ತೇನ ಮನಸ್ಥೇನ ಚ ಸಹ ವಿಜ್ಞಾನ ತತ್ವಂ ಯಾತಿ ಅಂತ ಶಬ್ದ ಇದೆ. ಭಾಗವತ ಶ್ಲೋಕದಲ್ಲಿ ಸಂಸಾಧ್ಯ ಮತ್ಯಾ ಸಹ ತೇನ ಯಾತಿ ಅಂತಿದೆ. ಮತ್ಯ ಅನ್ನೋದು ಚತುರ್ಥಿ ವಿಭಕ್ತಿ, ತೇನ ಅಂತ ಅನ್ನೋದು ಮತ್ಯ ಅನ್ನೋದು ತೃತೀಯ ವಿಭಕ್ತಿ ಸ್ತ್ರೀಲಿಂಗ, ತೇನ ಅಂತ ಅನ್ನೋದು ತೃತೀಯ ವಿಭಕ್ತಿ ಪುಲ್ಲಿಂಗ. ಹೀಗೆ ಎರಡೂ ಕೂಡ ತೃತೀಯ ವಿಭಕ್ತಿಗಳೇ ಆದರೂ ಕೂಡ ಒಂದು ಸ್ತ್ರೀಲಿಂಗ ಇದೆ, ಒಂದು ಪುಲ್ಲಿಂಗದಲ್ಲಿದೆ. ಯಾಕೆ ಹೀಗೆ? ಅದಕ್ಕೆ ಅರ್ಥ ಏನು? ಅದನ್ನು ಹೇಗೆ ಅನ್ವಯಿಸಬೇಕು ಅಂತ ಅನ್ನೋದನ್ನ ಆಚಾರ್ಯ ತೋರಿಸ್ತಾರೆ. ಅಲ್ಲೊಂದು ಚಕಾರವನ್ನು ಇಟ್ಕೊಳ್ಬೇಕು. ಮತಿಸ್ಥೇನ ತೇನ ಮನಸ್ಥೇನ ಚ ಸಹ ವಿಜ್ಞಾನ ತತ್ವಂ ಯಾತಿ ಅಂತ ಹೀಗೆ ಆಚಾರ್ಯ ತೋರಿಸಿರುವುದು ಅದನ್ನೇ. ಮನಸ್ಸಿನಲ್ಲಿರುವ ಭಗವಂತನ ಒಂದು ರೂಪ, ಹಾಗೆ ಮತಿ ಅಂದ್ರೆ ಬುದ್ಧಿ, ಅದರಲ್ಲಿರುವ ಭಗವಂತನ ರೂಪ, ಇವೆರಡೂ ರೂಪಗಳನ್ನು ಸೇರಿಸಿ ಆ ವಿಜ್ಞಾನ ತತ್ವವನ್ನು, ವಿಜ್ಞಾನಮಯನಾದ ಭಗವಂತನನ್ನು ಹೋಗಿ ತಲುಪ್ತಾನೆ ಅಂತ ಹೀಗೆ ಅರ್ಥ. ಹೀಗೆ ಆ ವಿಪರ್ಯಯ ಅನ್ನೋದೇನಿದೆಯಲ್ಲ, ಒಂದು ಕಡೆ ಒಂದು ಬಾರಿ ಆ ಜೀವನನ್ನು ಜ್ಞಾನಿ ಸಂಘಗಳನ್ನ, ಜ್ಞಾನಿಗಳ ಸಮುದಾಯವನ್ನು ಕರ್ತರು ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಭಗವಂತನನ್ನೇ ಕರ್ತರು ಅಂತ ಹೇಳ್ತಾರೆ. ಯಾಕೆ ಹೀಗೆ ಅಂದ್ರೆ ಜ್ಞಾನಿಗಳಿಗೆ ಈ ಲೋಕಗಳನ್ನೆಲ್ಲ ದಾಟಿ ಹೋಗುವುದು, ಈ ಎಲ್ಲ ತತ್ವಗಳನ್ನು ದಾಟಿ ಹೋಗುವುದು, ಮುಕ್ತಿಗೆ ಹೋಗುವುದು ಸ್ವತಂತ್ರವಾಗಿ ಆಗೋದಿಲ್ಲ ಅಂತ ಅನ್ನೋದನ್ನು ನೋಡಿದ್ದೀವಿ ನಾವು. ಆದ್ರಿಂದ ಇಲ್ಲಿ ಕೊನೆಗೆ ಮನಸ್ಸಿನಲ್ಲಿರುವ ಭಗವಂತನ ರೂಪದೊಂದಿಗೆ, ಬುದ್ಧಿಯಲ್ಲಿರುವ ಭಗವಂತನ ರೂಪದೊಂದಿಗೆ ಈ ಜ್ಞಾನಿ ಸಂಘ, ಜ್ಞಾನಿಗಳ ಸಮುದಾಯ ಅನ್ನೋದು ವಿಜ್ಞಾನ ತತ್ವವನ್ನು ಹೋಗಿ ತಲುಪ್ತದೆ ಅಂತ ಅರ್ಥ. ಜ್ಞಾನಿ ಸಂಘ ಇತಿ ಶೇಷ. ಇದರ ನಂತರ ಇರುವುದು 34ನೇ ಶ್ಲೋಕ, ವಿಜ್ಞಾನ ತತ್ವಂ ಗುಣಸನ್ನಿರೋಧಂ ಅಂತ ಶ್ಲೋಕ. ವಿಜ್ಞಾನ ತತ್ವಂ ಗುಣಸನ್ನಿರೋಧಂ ತೇನಾತ್ಮನಾತ್ಮಾನಮುಪೈತಿ ಶಾಂತಿಂ ಆನಂದಂ ಆನಂದಮಯೋವಸಾನೆ ಸರ್ವಾತ್ಮಕೆ ಬ್ರಹ್ಮಣೆ ವಾಸುದೇವೆ. ಈ ಜ್ಞಾನಿಯಾದವನು ವಿಜ್ಞಾನಮಯನಾದ ವಾಸುದೇವನನ್ನು ತಲುಪ್ತಾನೆ. ಆ ವಿಜ್ಞಾನಮಯ ವಾಸುದೇವ ಮಹತ್ತತ್ವದಲ್ಲಿದ್ದಾನೆ. ಅಹಂಕಾರ ತತ್ವದಲ್ಲಿರುವಂತಹ ಮನೋಮಯ ಸಂಕರ್ಷಣನೊಂದಿಗೆ, ಆ ಭಗವಂತನ ಒಂದು ಸಂಕರ್ಷಣ ರೂಪದೊಂದಿಗೆ ವಾಸುದೇವ ರೂಪವನ್ನು ಹೋಗಿ ತಲುಪ್ತಾನೆ. ಆ ವಾಸುದೇವ ರೂಪದೊಂದಿಗೆ ಮುಂದೆ ಅವ್ಯಕ್ತ ತತ್ವದಲ್ಲಿ ಇರುವಂತಹ ಆನಂದಮಯ ನಾರಾಯಣ ಅನ್ನೋ ರೂಪವನ್ನು ಹೋಗಿ ತಲುಪ್ತಾನೆ. ಮುಂದೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಬರುವ ಕೆಲವು ಸಂಗತಿಗಳು ಹೀಗೆ ನನಗೆ ನೆನಪಿಗೆ ಬರ್ತವೆ. ಈ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಮಾಡಿ ಮುಂದೆ ಸೃಷ್ಟಿಗೆ ಆ ಪ್ರಕೃತಿಯನ್ನು ಅಣಿಗೊಳಿಸುವ ರೂಪವೇ ನಾರಾಯಣ ಅಂತ. ಪ್ರಕೃತಿ ಕ್ಷೋಭಕಂ ರೂಪಂ. ಪ್ರಕೃತಿ ಸಮಾವಸ್ಥೆಯಲ್ಲಿರ್ತದೆ, ಅದಕ್ಕೆ ಸಂಚಲನವನ್ನು, ಕ್ಷೋಭೆಯನ್ನು ಉಂಟು ಮಾಡಿ ಸೃಷ್ಟಿಗೆ ಸಿದ್ಧ ಮಾಡ್ತದೆ, ಅದು ನಾರಾಯಣ ರೂಪ. ಮುಂದೆ ಮಹತ್ತತ್ವವನ್ನು ಸೃಷ್ಟಿಸುವ, ಮಹತ್ತತ್ವಕ್ಕೆ ನಿಯಾಮಕವಾದಂತಹ ರೂಪ ಅದು ವಾಸುದೇವ ಅನ್ನುವ ರೂಪ. ಸಂಕರ್ಷಣ ಅನ್ನುವ ರೂಪ ಸೂಕ್ಷ್ಮ ಅಹಂಕಾರಕ್ಕೆ ನಿಯಾಮಕ, ಸ್ಥೂಲ ಅಹಂಕಾರಕ್ಕೆ ಪ್ರದ್ಯುಮ್ನ ನಿಯಾಮಕ, ಅನಿರುದ್ಧ ಮನಸ್ತತ್ವಕ್ಕೆ ನಿಯಾಮಕ. ಹೀಗೆ ಭಗವಂತನ ಆ ರೂಪಗಳೆಲ್ಲವೂ 5 ರೂಪಗಳ ಬಗ್ಗೆ ವರ್ಣನ ಇದೆ. ಇಲ್ಲಿ ಅವ್ಯಕ್ತ ತತ್ವ ಅಂದ್ರೆ ಪ್ರಕೃತಿ ಲಕ್ಷ್ಮೀದೇವಿ, ಅವಳಲ್ಲಿರುವಂತಹ ಆನಂದಮಯ ನಾರಾಯಣ ಅಂತ ಬಂದಾಗ ನನಗೆ ಅದು ನೆನಪಿಗೆ ಬಂತು. ಮುಂದೆ ಆ ಆನಂದಮಯ ಎಲ್ಲ ಜ್ಞಾನಿಗಳನ್ನು ಕರೆದುಕೊಂಡು ಈ ಚತುರ್ಮುಖ ಬ್ರಹ್ಮನ ಆಯುರ್ಮಾನವೆಲ್ಲ ಮುಗಿದಾಗ ಮುಕ್ತಿದಾಯಕನಾದಂತಹ ಸರ್ವಾತ್ಮಕೆ ನಿರ್ಗುಣನಾದಂಥ ವಾಸುದೇವನನ್ನು ಹೋಗಿ ತಲುಪ್ತಾನೆ ಅಂತ ಅದರ ತಾತ್ಪರ್ಯ. ಈ ಶ್ಲೋಕಕ್ಕೆ ಯಾದವಾರ್ಯರು ಮಾಡಿರುವಂತಹ ವ್ಯಾಖ್ಯಾನವನ್ನು ಗಮನಿಸೋಣ. ಅಲ್ಲಿ ತೇನ ಅಂತಿದೆಯಲ್ಲ, ತೇನ ಅಂದ್ರೆ ಅಹಂಕಾರ ಸ್ಥೇನ,
ಅಹಂಕಾರ ತತ್ವದಲ್ಲಿರುವ ಮನೋಮಯ ಸಂಕರ್ಷಣನೊಂದಿಗೆ ಮುಂದೆ ಮಹತ್ತತ್ವದಲ್ಲಿರುವಂತಹ ವಿಜ್ಞಾನಮಯ ವಾಸುದೇವನನ್ನ ಹೋಗಿ ತಲುಪ್ತಾನೆ ಅಂತ ಅದರ ಅರ್ಥ. ಆ ವಿಜ್ಞಾನಮಯ ವಾಸುದೇವನೊಂದಿಗೆ ಮುಂದೆ ಅವ್ಯಕ್ತ ತತ್ವವನ್ನು ತಲುಪ್ತಾನೆ ಅಂತ ಹೀಗೆಲ್ಲ ಬಂದಿದೆಯಲ್ಲ. ವಿಜ್ಞಾನಮಯಂ ವಿಜ್ಞಾನ ತತ್ವ ಮಹತ್ತತ್ವಗತಂ ವಿಜ್ಞಾನಮಯ ನಾಮಾನಂ ಗುಣಸನ್ನಿರೋಧಂ ಅಂತಿದೆ. ಅದಕ್ಕೆ ಆದಿವಾರ್ಯರು ಬರೀತಾರೆ, ಗುಣಾನಾಂ ಸತ್ವಾದಿ ಗುಣಾನಾಂ ಸಮ್ಯಕ್ ನಿರೋಧ ಅಪಗಮಃ. ಯಾವ ಭಗವಂತನಲ್ಲಿ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳು ಕೂಡ ಇರೋದಿಲ್ವೋ ಅಂತಹ ನಿರ್ಗುಣನಾದ ವಾಸುದೇವ ಅಂತ ಬರೀತಾರೆ. ಯಾಕೆ ವಾಸುದೇವ ನಿರ್ಗುಣ ಅಂತ ಅನ್ನೋದನ್ನ ಮುಂದೆ ನಾವು ನೋಡ್ತೀವಿ. ತೇನ ಆತ್ಮನ ಮತ್ತು ಮುಂದೆ ಆ ಮಹತ್ತತ್ವದ ಅಂತರ್ಯಾಮಿಯಾದ ಆ ವಾಸುದೇವನೊಂದಿಗೆ ಮುಂದೆ ಶಾಂತಿಂ ಅಂತಿದೆ, ಅಥವಾ ಶಾಂತಂ ಅಂತ ಪಾಠ ಇದ್ರೆ ಒಳ್ಳೆಯದು. ಉಪೈತಿ ಶಾಂತಿಂ ಅದರ ಬದಲಾಗಿ ಶಾಂತಂ ಅಂತ ಅನ್ನೋದು ಒಳ್ಳೆಯ ಪಾಠ. ಅದಕ್ಕೆ ಆನಂದಮಯ ವಾಸುದೇವ ಅಂತ ಅದರ ಅರ್ಥ. ಗೋವಿಂದಾಚಾರ್ಯರು ತಮ್ಮ ಪುಸ್ತಕದಲ್ಲಿ ಶಾಂತಿಂ ಅಂತ ಬರ್ಕೊಂಡಿದ್ದಾರೆ. ಆದರೂ ಶಾಂತಂ ಅನ್ನೋ ಪಾಠ ಹೆಚ್ಚು ಚೆನ್ನಾಗಿದೆ. ಕೆ.ಟಿ. ಪಾಂಡುರಂಗಾಚಾರ್ಯ ಪುಸ್ತಕದಲ್ಲಿ ಶಾಂತಿಂ ಶಾಂತಂ ಅಂತ 2 ಪಾಠ ಇದೆ. ನಾನು ಶಾಂತಂ ಅನ್ನೋದನ್ನ ಇಟ್ಕೊಂಡಿದ್ದೇನೆ. ಅದರ ಬಳಿಕ ಆ ಆನಂದಮಯ ಎಲ್ಲ ಜ್ಞಾನಿಗಳ ಜೊತೆಗೆ ಚತುರ್ಮುಖ ಬ್ರಹ್ಮನ ಪೂರ್ಣ ಆಯುರ್ಮಾನ ಮುಗಿದ ಮೇಲೆ ಅದನ್ನೇ ದ್ವಿಪರಾರ್ಧಾವಸಾನೆ ಅಂತ ಹೇಳುವುದು. ಆವಾಗ ಮುಕ್ತಿದಾಯಕನಾದಂತಹ ನಿರ್ಗುಣನಾದ ವಾಸುದೇವನನ್ನ ಹೋಗಿ ತಲುಪ್ತಾನೆ. ಅಯಮೇವ ಹಿ ಮುಕ್ತಿಪ್ರದ, ಮುಕ್ತಿದಾಯಕವಾದ ರೂಪವೇ ಈ ಒಂದು. ಈ ಹಿಂದೆ ಕೂಡ ಒಂದು ವಾಸುದೇವ ಅಂತ ರೂಪದ ಬಗ್ಗೆ ಬಂದಿದೆ, ಮಹತ್ತತ್ವದಲ್ಲಿರುವ ವಿಜ್ಞಾನಮಯ ವಾಸುದೇವ ಅಂತ. ಈಗ ಇನ್ನೊಂದು ವಾಸುದೇವದ ರೂಪದ ಬಗ್ಗೆ ಬರ್ತದೆ. ಹಿಂದೆ ಬಂದದ್ದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ಭಗವಂತನ 5 ರೂಪಗಳ ಒಂದು ಗುಂಪೇನಿದೆ, ಅದರಲ್ಲಿ ಸೇರಿದಂಥ ವಾಸುದೇವ ಎಂಬ ರೂಪ. ಅದು ವಿಜ್ಞಾನ ತತ್ವಕ್ಕೆ ನಿಯಾಮಕವಾದದ್ದು, ವಿಜ್ಞಾನಮಯ ಅಂತ ಕರೆಸ್ಕೊಂಡಿರುವಂಥದ್ದು. ಮಹತ್ತತ್ವಕ್ಕೂ ಕೂಡ ನಿಯಾಮಕವಾದದ್ದು, ಮಹತ್ತತ್ವವನ್ನು ಸೃಷ್ಟಿಸಿರುವಂಥದ್ದು. ಭಗವಂತನಿಗೆ ಅನೇಕ ರೂಪಗಳಿವೆ, ಅನಂತ ರೂಪಗಳಿವೆ. ಆದರೆ ಅದರಲ್ಲಿ ಆ ರೂಪಗಳಲ್ಲಿ ಒಂದು ವರ್ಗೀಕರಣ ಇದೆ. 5 ರೂಪಗಳ ಒಂದು ಸಮೂಹ, 4 ರೂಪಗಳ ಸಮೂಹ, 24 ರೂಪಗಳ ಸಮೂಹ, ಹೀಗೆಲ್ಲ. ಉದಾಹರಣೆಗೆ ನರಸಿಂಹ ಅನ್ನೋದು 10 ರೂಪಗಳಲ್ಲಿ ಒಂದು ಹೌದು, ದಶಾವತಾರಗಳಲ್ಲಿ. ಹಾಗೆ ಅದು 24 ರೂಪಗಳಲ್ಲಿ ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ ಅಂತ ಏನು ಹೇಳ್ತೀವಿ, ಅಲ್ಲಿ ಒಂದು ರೂಪ ಇದೆ. ಹಾಗೆ ವಾಸುದೇವ ಅನ್ನುವುದು ವಿಷ್ಣು ಮೊದಲಾದ 1000 ರೂಪಗಳಲ್ಲಿಯೂ ಒಂದಿದೆ, 24 ರೂಪಗಳಲ್ಲಿಯೂ ಅದು ಒಂದಿದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅನ್ನುವ 5 ರೂಪಗಳಲ್ಲಿ ಪಂಚವ್ಯೂಹ ರೂಪದಲ್ಲಿಯೂ ಒಂದಿದೆ. ಇನ್ನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ ಚತುರ್ವ್ಯೂಹದಲ್ಲಿಯೂ ಕೂಡ ಒಂದಿದೆ. ಇದನ್ನೇ ದೃಷ್ಟಿಯಲ್ಲಿಟ್ಕೊಂಡು ಈ ಹಿಂದೆ ನಾನು ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಬರುವಂತಹ ಒಂದು ವಿಚಾರವನ್ನು ಹೇಳಿದ್ದೆ. ಪ್ರಕೃತಿಯಲ್ಲಿ ಕ್ಷೋಭೆ ಉಂಟು ಮಾಡುವ ರೂಪವೇ ನಾರಾಯಣ ಅಂತ. ಒಂದು ಮಹತ್ತತ್ವಕ್ಕೆ ನಿಯಾಮಕವಾದದ್ದು ವಾಸುದೇವ ಅನ್ನುವ ರೂಪ. ಇಲ್ಲಿ ಹೇಳ್ತಾ ಇರೋದು 5 ರೂಪಗಳನ್ನು ಭಾಗವತ ತಾತ್ಪರ್ಯದಲ್ಲಿ ಮುಂದೆ. ಸಂಕರ್ಷಣ ಅನ್ನೋದು ಸೂಕ್ಷ್ಮ ಅಹಂಕಾರಕ್ಕೆ ನಿಯಾಮಕ, ಮತ್ತು ಸ್ಥೂಲಾಹಂಕಾರಕ್ಕೆ ಪ್ರದ್ಯುಮ್ನ ರೂಪ ನಿಯಾಮಕ, ಅನಿರುದ್ಧ ಮನಸ್ತತ್ವಕ್ಕೆ ನಿಯಾಮಕ. ಹೀಗಿವು 5 ರೂಪಗಳು. 4 ರೂಪಗಳು ಇವೆ. ಅಲ್ಲಿ ವಾಸುದೇವ ಅನ್ನುವ ರೂಪ ಈ ಮುಕ್ತಿಗೆ ದಾಯಕವಾದ ರೂಪ. ವಾಸುದೇವ ನಾಮ ಬಹುವ ನಿಜ ಮುಕ್ತಿ ಪದಪ್ರದಾತ ಅಂತ ತಾತ್ಪರ್ಯ ನಿರ್ಣಯ ಮಹಾಭಾರತದಲ್ಲಿ ಹೇಳಿರುವುದು ಇದೇ ವಿಷಯವನ್ನು. ಮತ್ತು ಅಲ್ಲಿ ಪ್ರದ್ಯುಮ್ನ ಅನ್ನುವ ರೂಪ
ಸೃಷ್ಟಿಗೆ ಕಾರಣವಾದದ್ದು. ಪಾಲನೆಗೆ ಕಾರಣವಾದದ್ದು ಅನಿರುದ್ಧ ಪಾಲನೆ ಅಥವಾ ಸ್ಥಿತಿಗೆ ಕಾರಣವಾದದ್ದು ಅನಿರುದ್ಧ ರೂಪ. ಸಂಕರ್ಷಣ ಅನ್ನುವ ರೂಪ ಸಂಹಾರ ಕಾರಣ ರೂಪ, ಪ್ರಳಯಕಾರಕವಾದಂತಹ ರೂಪ ಅಂತ ಹೀಗೆ ಬಂದಿದೆ. ಇಲ್ಲಿ ಈ ಗುಣಸನ್ನಿರೋಧ ಅಂದರೆ ನಿರ್ಗುಣ ಅಂತ ಏನು ಹೇಳಿದಾರಲ್ಲ, ಅದು ಚತುರ್ವ್ಯೂಹದಲ್ಲಿ ಇರುವಂತಹ ಒಂದು ರೂಪವೇ. ಯಾಕೆಂದ್ರೆ ಸೃಷ್ಟಿ ಮಾಡುವಾಗ ಭಗವಂತ ತಾನು ನಿರ್ಗುಣನಾದರೂ ಒಂದೊಂದು ರೂಪವನ್ನು ಸ್ವೀಕಾರ ಮಾಡ್ತಾನೆ. ಸೃಷ್ಟಿಗಾಗಿ ರಜೋಗುಣವನ್ನ, ಪಾಲನೆಗಾಗಿ ಸತ್ವಗುಣವನ್ನ, ಮತ್ತೆ ನಾಶಕ್ಕಾಗಿ ತಮೋಗುಣವನ್ನು ಸ್ವೀಕಾರ ಮಾಡ್ತಾನೆ. ಇವು ಪ್ರದ್ಯುಮ್ನ, ಅನಿರುದ್ಧ ಮತ್ತು ಸಂಕರ್ಷಣ ಅನ್ನುವ ರೂಪದ ಕೆಲಸಗಳಾದವು. ಆದರೆ ವಾಸುದೇವ ಅನ್ನೋ ರೂಪ ಇದನ್ಯಾವುದನ್ನು ಮಾಡೋದಿಲ್ಲ, ಅದು ಮುಕ್ತಿದಾಯಕವಾದ ರೂಪ. ಆದ್ದರಿಂದ ಅದನ್ನು ಗುಣಸನ್ನಿರೋಧ ನಿರ್ಗುಣ ಅಂತ ಹೀಗೆ ಹೇಳಿರೋದು. ಆದರೆ ನಾರಾಯಣ ಸೇರಿ 5 ರೂಪಗಳು ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಏನು ಬರುವವೆಯಲ್ಲ, ಅವುಗಳಲ್ಲಿ ಅವಕ್ಕೆ ಈ ಸೃಷ್ಟಿ ಮಾಡುವ ಇತ್ಯಾದಿ ಯಾವ ಕಾರ್ಯವೂ ಇಲ್ಲ. ಪ್ರಕೃತಿಗೆ ಇಲ್ಲಿ ಕ್ಷೋಭೆ ಉಂಟು ಮಾಡುವ ರೂಪ, ಮಹತ್ತತ್ವಕ್ಕೆ ನಿಯಾಮಕವಾದ್ದು, ಅಹಂಕಾರ ತತ್ವಕ್ಕೆ ನಿಯಾಮಕವಾದ್ದು, ಮನಸ್ತತ್ವಕ್ಕೆ ನಿಯಾಮಕವಾದ್ದು ಅಂತ ಹೀಗೆ ಮಾತ್ರ ಅವು ರೂಪಗಳು. ಸರ್ವಾತ್ಮಕ ಅಂತ ಶ್ಲೋಕ ಇದೆಯಲ್ಲ, ಅದಕ್ಕೆ ಯಾದವಾರ ಹೇಳ್ತಾರೆ, ಸರ್ವ ಎಲ್ಲ ಆತ್ಮರು ಜೀವರಿಗೆ, ಕ ಅಂದರೆ ಸುಖವನ್ನು ಕೊಡುವಂಥದ್ದು, ಅದರಿಂದ ಅದನ್ನು ಸರ್ವಾತ್ಮಕ ಅಂತ ಹೇಳ್ತಾರೆ ಅಂತ ಈಗ ವರ್ಣಿಸಿದ್ದಾರೆ. ಸರ್ವಾತ್ಮಕೆ ವಾಸುದೇವೇ ಬ್ರಹ್ಮಣಿ ಅಂತಿದೆಯಲ್ಲ, ಸಪ್ತಮಿ ವಿಭಕ್ತಿ ಇದೆ. ಅದಕ್ಕೆ ಮುಂದೆ ಹೇಗೆ ಅನ್ವಯ ಅಂದರೆ, ಮುಂದಿನ ಶ್ಲೋಕದಲ್ಲಿ 35ನೇ ಶ್ಲೋಕದಲ್ಲಿ ಏತಾಂ ಗತಿಂ ಭಾಗವತೋ ಗತೋಯ ಅಂತಿದೆ. ಸರ್ವಾತ್ಮಕನಾದ ವಾಸುದೇವನಲ್ಲಿ ಹೋಗಿ ಈ ಗತಿಯನ್ನ ಮುಟ್ಟಿದವನು, ಅವನನ್ನು ಹೋಗಿ ತಲುಪಿದವನು ಅಂತ ತಾತ್ಪರ್ಯ. ಗತಿ ಅಂದರೆ ಸಾಯುಜ್ಯವೆಂಬ ಗತಿ. ಮುಕ್ತಿ ಒಬ್ಬೊಬ್ಬ ಸಾಧಕನಿಗೆ ಒಂದೊಂದು ಥರ ಇರ್ತದೆ. ಇಲ್ಲಿ ಸಾಯುಜ್ಯ ಅಂತ ಅನ್ನೋದನ್ನ ಹೇಳ್ತಾರೆ ಅಷ್ಟೆ. ಅದಕ್ಕೊಂದು ಶ್ಲೋಕವನ್ನು ಕೂಡ ಆಚಾರ್ಯರು ಹೇಳ್ತಾರೆ, ಬ್ರಹ್ಮಾಂಡ ಪುರಾಣದ್ದು. ವಾಸುದೇವಾಶ್ರಿತಾ ದೇವಾ ಬ್ರಹ್ಮಾದ್ಯ ಮುಕ್ತ ಬಂಧನಾ. ದೇವತೆಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಅವರಿಗೆ ಉಚಿತವಾದ ಮುಕ್ತಿಯನ್ನ, ಮನುಷ್ಯರಿಗೆ ಉಚಿತವಾದ ಮುಕ್ತಿಯನ್ನ ನಾವೇ ತಿಳ್ಕೊಳ್ಬೇಕಷ್ಟೆ. ಬ್ರಹ್ಮಾದಿ ದೇವತೆಗಳು ಸಂಸಾರದ ಬಂಧನವನ್ನು ಕಳ್ಕೊಂಡು ವಾಸುದೇವನಲ್ಲಿ ಆಶ್ರಿತರಾಗಿರ್ತಾರೆ. ಭೇದ ದೃಷ್ಟ್ಯಾಭಿಮಾನೇನ ಚ ಆವೃತ್ತಿಂ ನೈವ ಯಾಂತಿತೆ. ಅವರು ಮತ್ತೆ ಈ ಸಂಸಾರಕ್ಕೆ ಮರಳಿ ಬರೋದಿಲ್ಲ. ಅವರು ಭಗವಂತನಲ್ಲಿ ಭೇದ ದೃಷ್ಟಿಯನ್ನ ತಾಳಿರ್ತಾರೆ ಅಂತ ವರ್ಣನೆ ಬಂದಿದೆ. ಭಗವಂತನನ್ನ ಮತ್ತು ತಮ್ಮನ್ನ ಇಬ್ಬರನ್ನು ಕೂಡ ಭಿನ್ನ ಅಂತ ತಿಳಿದಿರ್ತಾರೆ. ತಮ್ಮನ್ನ ಭಗವಂತನಿಂದ ಭಿನ್ನ ಅಂತನೂ, ಭಗವಂತನನ್ನ ತಮ್ಮಿಂದ ಭಿನ್ನ ಅಂತನೂ ಹೀಗೆ ತಿಳಿದಿರ್ತಾರೆ. ಮತ್ತು ಅಭಿಮಾನ ಅಂತಿದೆ. ಅಲ್ಲಿ ಭೇದ ದೃಷ್ಟಿ ಅಂದರೆ ಪಂಚಭೇದ ಜ್ಞಾನವನ್ನು ಪಡ್ಕೊಳ್ಳುವ ಮೂಲಕ ಅಂತ ಬರೀತಾರೆ ಆದವಾರರು. ಅಭಿಮಾನ ಅಂದರೆ ತನಗೆ ಯೋಗ್ಯವಾದ ತತ್ವಜ್ಞಾನ ಅಂತ ಅರ್ಥ ಬರೆದಿದ್ದಾರೆ. ಹೀಗೆ ಇವರು ವಾಸುದೇವನಲ್ಲಿದ್ದು ಮುಂದೆ ಮರಳಿ ಎಂದು ಸಂಸಾರಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಈ ಭೇದ ದೃಷ್ಟ್ಯಾಭಿಮಾನೇನ ಅಂತನ್ನುವಲ್ಲಿ ಅಭಿಮಾನ ಅಂದರೆ ತತ್ವಜ್ಞಾನ ಅಂತ ಅರ್ಥ ಬರೆದಿದ್ದಾರಲ್ಲ, ಇದಕ್ಕೆ ಸ್ವಲ್ಪ ಹಿನ್ನೆಲೆ ಇದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಬ್ರಹ್ಮಸೂತ್ರದಲ್ಲಿ 1ನೇ ಅಧ್ಯಾಯದ 1ನೇ ಪಾದದ 17ನೇ ಸೂತ್ರ ಭೇದ ವ್ಯಪದೇಶಾಚ ಅಂತಿದೆ. ಅಲ್ಲಿ ಭೇದ ದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಅಂತ ಭಾಗವತದ 3ನೇ ಸ್ಕಂದದಲ್ಲಿ ಬಂದಿರುವಂತಹ ಒಂದು ವಾಕ್ಯವನ್ನು ಆಚಾರ್ಯ ಉದ್ಧಾರ ಮಾಡಿದ್ದಾರೆ. ಅದ್ಯಾಕೆ ಹೇಳಿದ್ದಾರೆ ಆ ಶ್ಲೋಕವನ್ನ ಅಂದರೆ, ಈ ಭೇದವನ್ನು ತಿಳಿದಿದ್ದರಿಂದ ಏನು ಲಾಭ ಅಂತ ಒಂದು ಪ್ರಶ್ನೆ ಬರ್ತದಲ್ಲ, ಅದಕ್ಕೆ ಭಾಗವತ ತಾತ್ಪರ್ಯದ 3ನೇ ಸ್ಕಂದದ ಭಾಗವತದಲ್ಲಿ ಬರುವ 3ನೇ ಸ್ಕಂದದ ಶ್ಲೋಕವನ್ನು ಆಚಾರ್ಯ ಉದ್ಧರಿಸಿದ್ದಾರೆ. 3ನೇ ಸ್ಕಂದದಲ್ಲಿ ಬಂದಿರುವಂತಹ ಭೇದದೃಷ್ಟ್ಯಾಭಿಮಾನೇನ ಅನ್ನೋದಕ್ಕೆ ಅಲ್ಲಿ 3ನೇ ಸ್ಕಂದದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಪೂರ್ಣವಾದ ಜ್ಞಾನ, ಅಭಿ ಅಂದರೆ ಪೂರ್ಣವಾಗಿ ಅಭಿತಃ, ಮಾನ ಅಂದರೆ ಜ್ಞಾನ ಅಂತ ಹೀಗೆ ಅರ್ಥ ಹೇಳಿದ್ದಾರೆ. ಅದನ್ನೇ ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಅಭಿತಃ ಮಾನೇನ ಅಂದ್ರೆ ಪೂರ್ಣ ಜ್ಞಾನೇನ ಅಂತ ಅರ್ಥ ಬರೆದಿದ್ದಾರೆ. ಜಯತೀರ್ಥರು ಪರಮೇಶ್ವರ ಬಹುಮಾನೇನ, ಭಗವಂತನ ಬಗ್ಗೆ ಇರುವಂತಹ ಅಭಿಮಾನ ಅಂದರೆ ಗೌರವ, ಭಕ್ತಿ ಇತ್ಯಾದಿಗಳ ಕಾರಣದಿಂದ ಅಂತ ಅರ್ಥ ಬರೆದಿದ್ದಾರೆ. ಹಾಗಾಗಿ ನಾವು ಇಲ್ಲಿಯೂ ಕೂಡ ಈಗ ಬರುವ ಬ್ರಹ್ಮಾಂಡ ಪುರಾಣದ ಈ ಶ್ಲೋಕದಲ್ಲಿಯೂ ಕೂಡ
ಒಂದು ಭಗವಂತನ ಬಗ್ಗೆ ಪೂರ್ಣವಾದ ಜ್ಞಾನ, ಭೇದದೃಷ್ಟಿ ಅಂದರೆ ಪಂಚಭೇದಗಳ ಜ್ಞಾನ, ಮತ್ತೆ ಅಭಿಮಾನ ಅಂದರೆ ಭಗವಂತನ ಬಗ್ಗೆ ಗೌರವ ಮತ್ತು ಭಗವಂತನ ಪೂರ್ಣವಾದ ಜ್ಞಾನ. ಈ ಎರಡು ಅರ್ಥಗಳನ್ನು ಕೂಡ ನಾವು ತಿಳ್ಕೋಬಹುದು. ಭುಂಜತೇತು ಪೃಥಗ್ ಭೋಗಾನ್ ನಾನಂದಂ ತತ್ಸ್ವರೂಪಕಂ ಸ್ವರೂಪಂ ಚ ಪೃಥಕ್ ತೇಷಾಂ ಆವಿಷ್ಟಗ್ರಹವದ್ ಭವೇತ್ ಅಂತ ಮುಂದಿನ ಶ್ಲೋಕ ಬ್ರಹ್ಮಾಂಡ ಪುರಾಣದ್ದು. ಭಗವಂತನ ಸಾಯುಜ್ಯವನ್ನ ಅವರು ಪಡೆದಿರ್ತಾರೆ, ಹೌದು. ಹಾಗೆ ಅಂತ ಹೇಳಿ ಅವರೇ ಭಗವಂತ ಆಗೋದಿಲ್ಲ, ಭಗವಂತನಿಗಿಂತ ಭಿನ್ನರಾಗಿರ್ತಾರೆ. ಮತ್ತೆ ಭಗವಂತನ ಆನಂದಕ್ಕೆ ಸಮಾನವಾದ ಒಂದು ಯತ್ಕಿಂಚಿತ ಆನಂದವನ್ನ ಅವರು ಅನುಭವಿಸ್ತಾರಷ್ಟೆ. ಭಗವಂತನಲ್ಲಿ ಅವರು ಸಾಯುಜ್ಯವನ್ನು ಹೊಂದುವುದು ಅಂದರೆ ಏಕೀಭಾವ ಹೊಂದುವುದಲ್ಲ. ಒಂದು ಭೂತ ಒಂದು ದೇಹದಲ್ಲಿ ಹೊಕ್ಕರೆ ಹೇಗೋ ಹಾಗೆ ಆ ದೇಹದ ಒಳಗಿದ್ದು ಅದು ಎಲ್ಲ ಕಾರ್ಯಗಳನ್ನು ತಾನು ಮಾಡ್ತಿರ್ತದೆ. ಆ ದೇಹದ ಒಡೆಯನಾದ ಜೀವ ಒಬ್ಬ ಬೇರೆ ಇರ್ತಾನೆ, ಅದರೊಳಗೆ ಭೂತ ಒಂದು ಹೊಕ್ಕಿರ್ತದೆ. ಅಲ್ಲಿ ದೇಹದ ಒಡೆಯನಾದ ಜೀವ ಬೇರೆ, ಒಳಗೆ ಹೊಕ್ಕಿರುವ ಭೂತ ಬೇರೆ. ಹಾಗೆ ಭಗವಂತ ಬೇರೆ, ಅವನಲ್ಲಿ ಸಾಯುಜ್ಯ ಹೊಂದಿರುವಂತಹ ಈ ದೇವತೆಗಳು ಬೇರೆ. ಅವನ ಆನಂದ ಬೇರೆ, ಇವರ ಆನಂದ ಬೇರೆ. ಆದರೆ ಆ ಆನಂದದ ಸಿಂಧುವಿನ ಒಂದು ಬಿಂದು ಮಾತ್ರ ಇದಾಗಿರ್ತದೆ. ಅದು ಶಾಸ್ತ್ರದಲ್ಲಿ ಬೇರೆ ಬೇರೆ ಕಡೆ ಬಂದಿದೆ. ಹೀಗೆ ಈ ಜಡವಾದ ತತ್ವಗಳು ಪೃಥ್ವಿಯಿಂದ ತೊಡಗಿ ಅವ್ಯಕ್ತದವರೆಗೆ ಎಲ್ಲವೂ ತನ್ನ ತನ್ನ ಕಾರಣದಲ್ಲಿ ಹೋಗಿ ಲೀನ ಆಗ್ತವೆ, ಅವು ಜಡವಾದದ್ದಾಗಿದ್ದರೆ. ಅದರ ಅಭಿಮಾನಿ ದೇವತೆಗಳು ಚೇತನರೇನಿದ್ದಾರೆ ಅವರು ತಮ್ಮ ಉತ್ತಮ ದೇವತೆಗಳಲ್ಲಿ ಪ್ರವೇಶ ಹೊಂದುತ್ತಾರೆ. ಮತ್ತೆ ಕೊನೆಗೆ ಇರುವವನು ಮಹತ್ತತ್ವದ ಅಭಿಮಾನಿಯಾದ ಬ್ರಹ್ಮ, ಅವನಲ್ಲಿ ಪ್ರವೇಶ ಹೊಂದಿ ಅವನಿಗೂ ಜನಕನಾದಂತಹ ವಾಸುದೇವನಲ್ಲಿ ಪ್ರವೇಶ ಮಾಡ್ತಾರೆ. ಇದು ಜ್ಞಾನಿಗಳ ದೇವತೆಗಳ ಲಕ್ಷಣ. ಇದು ಇತರೇಷಾಂ ಜ್ಞಾನಿನಾಂತೂ ಉಕ್ತ ತತ್ವಾಭಿಮಾನಿನಃ ದ್ವಾರ ಮಾತ್ರಾಣಿ ಅಂತಂತಾರೆ ಯಾದವಾರ್ಯರು. ಉಳಿದಂಥ ಸಾಮಾನ್ಯ ಸಾಧಕರು ಮುಕ್ತಿಗೆ ಹೋಗುವಾಗ ಅವರಿಗೆ ಈ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೇವಲ ದ್ವಾರರಾಗಿರ್ತಾರೆ. ಅವರಲ್ಲಿ ಉತ್ತಮರಲ್ಲಿ ಪ್ರವೇಶ ಮಾಡುವುದು, ಯಾವ ತತ್ವದ ಅಭಿಮಾನಿ ದೇವತೆ ಯಾವ ಇನ್ನೊಂದು ತತ್ವದಿಂದ ಹುಟ್ಟಿದೆಯೋ ಅಲ್ಲಿ ಪ್ರವೇಶ ಮಾಡುವುದು ಮೊದಲಾದದ್ದು ಸಾಮಾನ್ಯ ಮುಕ್ತರಿಗೆ ಇರೋದಿಲ್ಲ. ಕೇವಲ ಆ ದ್ವಾರವನ್ನು ಅವಲಂಬಿಸಿ ಅದರ ಮೂಲಕ ಅವರು ಮುಕ್ತಿಯ ಕಡೆಗೆ ಸಾಗುತ್ತಾರಷ್ಟೆ. 34ನೇ ಶ್ಲೋಕದಲ್ಲಿ ಏತಾಂ ಗತಿಂ ಭಗವತಃ ಅಂತಿದೆಯಲ್ಲ, ಅದಕ್ಕೆ ಮುಂದೆ ವಾಸುದೇವೇ ಭಗವತಿ, ಮುಂದಿನ 35ನೇ ಶ್ಲೋಕದಿಂದ ಅನ್ವಯ ಹೇಳಿದ್ದು ಅಂತ ಏನೋ ಸ್ವಲ್ಪ ಪ್ರಮಾದದಿಂದ ಹೇಳಿದ್ದೆ. ವಸ್ತುತಃ ಇದೇ 34ನೇ ಶ್ಲೋಕದಲ್ಲೇ 3 ಪಾದಗಳಿವೆ. ವಿಜ್ಞಾನ ತತ್ವಂ ಗುಣ ಸನ್ನಿರೋಧಂ ಅಂತ ಒಂದು ಪಾದ, ಆನಂದಮಾನಂದಮಯೋವಸಾನೆ ಅಂತ ಇನ್ನೊಂದು, ಈತಾಂ ಗತಿಂ ಭಾಗವತೋ ಗತೋಯಃ ಅಂತ ಇನ್ನೊಂದು ಪಾದ. ಅಲ್ಲಿ 2ನೇ ಪಾದದಲ್ಲಿ ಬ್ರಹ್ಮಣಿ ವಾಸುದೇವಿ ಅಂತ ಸಪ್ತಮಿ ವಿಭಕ್ತಿ ಇದೆಯಲ್ಲ, ಅದಕ್ಕೆ ಬ್ರಹ್ಮಣಿ ವಾಸುದೇವೇ ಏತಾಂ ಗತಿಂ ಗತಃ. ಹಿಂದಿನ 2ನೇ ಅರ್ಧದಲ್ಲಿ ಬಂದಿರುವ ಬ್ರಹ್ಮಣಿ ವಾಸುದೇವೇ ಸರ್ವಾತ್ಮಕೆ ಅನ್ನುವುದಕ್ಕೆ ಏತಾಂ ಗತಿಂ ಅಂತ ಅನ್ನೋದನ್ನು ಹೊಂದಿಸಬೇಕು. ಗತಿ ಅಂದರೆ ಸಾಯುಜ್ಯ ರೂಪವಾದ ಮುಕ್ತಿ. ಹೀಗೆ ಆ 34ನೇ ಶ್ಲೋಕದ್ದೇ 2ನೇ ಅರ್ಧ ಮತ್ತು 3ನೇ ಅರ್ಧ ಅವೆರಡಕ್ಕೂ ಸಂಬಂಧ ಕಲ್ಪಿಸಬೇಕು. ಸರ್ವಾತ್ಮಕೆ ಬ್ರಹ್ಮಣಿ ವಾಸುದೇವೇ ಏತಾಂ ಗತಿಂ ಸಾಯುಜ್ಯ ಗತಿಂ, ಏತಾಂ ಗತಿಂ ಅಂತ ಸಾಯುಜ್ಯ ಗತಿಂ ಅಂತ ಅರ್ಥ. ಗತಃ ಹೊಂದಿದ ಭಾಗವತ ಅನ್ನುವನು, ಭಾಗವತ ಸಾಧಕ ವ್ಯಕ್ತಿ ಮತ್ತೆ ಸಂಸಾರಕ್ಕೆ ಮರಳಿ ಬರೋದಿಲ್ಲ ಅಂತ ಅರ್ಥ ಆಗ್ತದೆ. ಅದನ್ನ ಹಿಂದೆ ಹೇಳುವಾಗ ಸ್ವಲ್ಪ ಅಸ್ತವ್ಯಸ್ತ ಮಾಡಿದ್ದೆ ಪ್ರಮಾದದಿಂದ, ಅದಕ್ಕೆ ಅದನ್ನು ಮತ್ತೀಗ ಸ್ಪಷ್ಟೀಕರಣದ ಜೊತೆಗೆ ಮುಗಿಸ್ತಾ ಇದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಶ್ರೀಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.